ಸರ್ ಇದು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಮಾಡಿದ್ದಾರೆ ಸಿನಿಮಾ. SC/ST ಕಾಯ್ದೆ ಬಗ್ಗೆ ಮಾಡಿದ್ದಾರೆ. ಹೊಸ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಲೆಂಟ್ ಆಗಿದೆ. ಹೀರೋ ಮಾತ್ರ ಸೂಪರ್. ಚೆನ್ನಾಗಿದೆ ಮೂವಿ. ಸಗದಾಗಿದೆ. ಸೂಪರ್ ಆಗಿದೆ. ಪಿಕ್ಚರ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್ 100. ಸಾರ್ವಜನಿಕರು ಇದಕ್ಕೆ ಸಾಮಾಜಿಕ ಹೋರಾಟಗಾರರ ಸಿನಿಮಾ ಇದು. ಯಾರಿಗೆ ಸಾಮಾಜಿಕವಾಗಿ ನ್ಯಾಯ ದೊರಕಿಸುವಂಥ ಸಿನಿಮಾ ಮತ್ತು ಸಮಾನತೆಗೆ ಹೋರಾಡುವಂಥ ಸಿನಿಮಾ ಇದಾಗಿರೋದ್ರಿಂದ 100 ಡೇಸ್ ಓಡೋದಂತೂ ಪಕ್ಕ ಸರ್. ಚೆನ್ನಾಗಿದೆ ಫಿಲಮು. ಅಂಬೇಡ್ಕರ್ ಬಗ್ಗೆ, ಸಂವಿಧಾನ ಬಗ್ಗೆ ಎಲ್ಲ ಚೆನ್ನಾಗಿದೆ. ಭಾರಿ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡೋದು. ಚೆನ್ನಾಗಿದೆ ಫುಲ್ ಜಾಲಿ ಸೂಪರ್. ವಂಡರ್ಫುಲ್. ಅದು ಮೆಸೇಜ್ ಅಂದರೆ ಹೇಳೋದು ಕೇಳಿ. ಇವತ್ತು ಲಕ್ಷಾಂತರ ಜಮೀನನ್ನ ಗೌರ್ಮೆಂಟ್ ಏನು ಸ್ಯಾಂಕ್ಷನ್ ಮಾಡಿದಾರೋ ಅದನ್ನೆಲ್ಲ ನೀರು ಕೊಡ್ಬಿಟ್ಟಿದ್ದಾರೆ ಜನಗಳು. ಅರ್ಥ ಆಯ್ತಲ್ಲ? ಅದು ನಮ್ಮ ತಪ್ಪೋ ಅಥವಾ ನುಂಗ್ದವ್ರ ತಪ್ಪೋ ಅಥವಾ ಕಾನೂನು ತಪ್ಪೋ ಗೊತ್ತಿಲ್ಲ. ಅದು ಸಬ್ಜೆಕ್ಟ್ ಸರಿಯಾಗಿ ಹೇಳಿದ್ದಾರೆ. ಅಂಬೇಡ್ಕರ್ ಇವತ್ತಿಗೂ ಜೀವಂತವಾಗಿರೋದಕ್ಕೆ ಇದೇ ಸಾಕ್ಷಿ. ಆ ತೆಲುಗು ನೋಡಿ ಕೇಳಿ, ಇದನ್ನು ಹಾಕ್ಕೊಂಡು ಓಡಿಸೋದಕ್ಕೆ ಕೇಳಿ. ಆ ಪುಷ್ಪ ಫೈರು, ಇವನು ಆ ಫೈರ್ ಅಳಿಸ್ಬಿಟ್ಟಿದ್ದಾನೆ. ಏನೇಳೆ ನೀರು ಹಾಕ್ತಾ ಫೈರು 0 ಆಯಿತು. ಕನ್ನಡ ಫಿಲಮ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲ, ಕಾನೂನು ಬಗ್ಗೆ ತಿಳ್ಕೊಳ್ಳೋಕೆ ಭಾಳಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಎಲ್ಲ ಇಷ್ಟ ಆಯಿತು. ಈ ಮೂವಿ ತುಂಬ ಚೆನ್ನಾಗಿದೆ, ಬಂದು ನೋಡಿ ದಯವಿಟ್ಟು. ಆದರೆ ಕಾನೂನಾತ್ಮಕ ಹೋರಾಟ ಏನಿದೆ, ಅದು ಏನೇ ಆಗಿರಲಿ ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ತಗೊಳ್ಳಿ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಪಿಕ್ಚರ್ ನೋಡಿ. ಇದರಲ್ಲಿ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ರೇರ್ ಮೂವಿ, ಈ ಥರ ರೈತರ ಬಗ್ಗೆ ತೆಗೆಯೋದು ತುಂಬ ಸೂಪರ್ ಆಗಿದೆ. ಹೊಸೊಬ್ರು ಚೆನ್ನಾಗಿದೆ ಸರ್, ತುಂಬ ವಂಡರ್ಫುಲ್ ಆಗಿದೆ. ಇನ್ನು ಈ ಥರ ಹೀರೋಗಳು ಹುಟ್ಟಬೇಕು, ರಿಯಲಾಗಿ ಆಗಬೇಕು ಇದೆಲ್ಲ. ಸ್ಟೋರಿ ಚೆನ್ನಾಗಿದೆ. ಆಮೇಲೆ ರಾಕೇಶ್ ಅವ್ರ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾನು ತುಂಬ ಇಷ್ಟಪಟ್ಬಿಟ್ಟು ಆಫೀಸಿಗೆ ರಜಾ ಹಾಕ್ಕೊಂಡು ಬಂದಿರೋದು ಮೂವಿ. ಸೊ ಸ್ಟೋರಿ ಈಸ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲ ಕನ್ನಡಿಗರಿಗೂ ಹೊಸ ಆ್ಯಕ್ಟರ್ಸಿಗೆ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಂಡು. ಸೊ ಹೊಸ ಥರ ಸ್ಟೋರಿ ಚೆನ್ನಾಗಿದೆ. ಒಂದು ಹಿಂದೆ ಈ ಥರದ್ದು ಏನೋ ಒಂದು ನಡೆದಿದೆ, ಶೋಷಣೆ ಅದೆಲ್ಲ, ಅದ್ರ ಬಗ್ಗೆ ಒಂದು ಟಾಪಿಕ್ನ ತೊಗೊಂಡು ಮಾಡ್ದಂಗಿದೆ. ಸೊ ಟೋಟಲಿ ಸ್ಟೋರಿ ವಾಸ್ ವೆರಿ ಗುಡ್. ಆಮೇಲೆ ಈ ಥರ ಕೆಲವು ಫೈಟ್ ಸೀನ್ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಯಿತು ನನಗೆ. ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ ಸರ್. ಬಟ್ ಹೀರೋ ಆಮೇಲೇನು ರಾಕೇಶ್ ಅವ್ರನ್ನ ಆ್ಯಕ್ಟಿಂಗ್ ನಾನು ತುಂಬ ಇಷ್ಟಪಟ್ಟೆ. ಒಂದು ಹೊಸ ಥರದ್ದು ಅನಿಸ್ಲಿಲ್ಲ. ಒಂದು ತುಂಬ ಎಕ್ಸ್ಪೀರಿಯನ್ಸ್ ಇರೋರ ಥರನೇ ಮಾಡಿದ್ದಾರೆ. ಜನ ನಿಜವಾಗ್ಲೂ ಏನೋ ಒಂದು ಹೋಪ್ಸ್ ಇಟ್ಕೊಂಡು ಬಂದ್ರೂ ಐ ಡೋಂಟ್ ಥಿಂಕ್ ದೇ ವಿಲ್ ಬಿ ಡಿಸಪಾಯಿಂಟೆಡ್. ಸೊ ಆ್ಯಕ್ಟಿಂಗ್ ವಿಚಾರವಾಗಿ ಆಮೇಲೆ ಒಂದು ಮೂವಿ ಡೈರೆಕ್ಷನ್ ತೊಗೊಂಡೋಗಿರೋದು ಎಲ್ಲ ಚೆನ್ನಾಗಿ ಬಂದಿದೆ. ಇಟ್ ವಾಸ್ ವೆರಿ ಗುಡ್. ಆನೆಸ್ಟ್ ರಿವ್ಯೂ ಫ್ರಮ್ ಮೈ ಸೈಡ್. ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ ಎಲ್ಲರೂ ಇಂಥ ಒಳ್ಳೆ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ. ರಾಕೇಶ್ ಅವರು ಅದು ಮೊದಲನೇ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಸಿನಿಮಾನ ನೋಡಿ, ನಿರ್ದೇಶಕರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಧೀರ ಭಗತ್ ರಾಯ್ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಕನ್ನಡತಿ. ಸೊ ಒಳ್ಳೆ ಮೂವಿ ಇದೆ, ಪ್ರತಿಯೊಬ್ಬರು ಈ ಮೂವಿ ನೋಡಬೇಕು ಅಂತ ಹೇಳ್ಕೊಳ್ತಿದ್ದೀನಿ. ಆ್ಯಂಡ್ ಪ್ರತಿ ಒಂದು ನ್ಯಾಯ ಆಗಿರಲಿ ಅನ್ಯಾಯ ಆಗಿರಲಿ, ಸೊ ಅದು ಹೋರಾಡೋದು ಒಂದು ಮೂವಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು. ತುಂಬ ಒಳ್ಳೆ ಮೂವಿ ಇದೆ. ಈ ಮೂವಿ ಇನ್ನೂ ತುಂಬ ಮುಂದೆ ನಡಿಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದಗಳು. ಕಲಾವಿದ ಫಸ್ಟ್ ಆಫ್ ಆಲ್ ಈ ಥರ ಒಂದು ಹೀರೋ ಆಗಿರೋದು, ಮತ್ತು ಆತ ಸಡನ್ನಾಗಿ ಬಂದಿಲ್ಲ ಒಂದು ಇಂಡಸ್ಟ್ರಿಗೆ. ತುಂಬ ವರ್ಷಗಳು 10 ವರ್ಷಗಳ ಕಾಲ ಸತತ ಪ್ರಯತ್ನ ಪಟ್ಟು ಈ ಥರ ಬಂದಿರೋದು, ಅದು ರಂಗಭೂಮಿ ಕಲಾವಿದ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ನಮ್ಮ ಫ್ರೆಂಡ್ ಮಾಡಿರೋದು ಒಂದು ತುಂಬ ಹೀರೋ ಆಗಿದ್ದಾರೆ, ಫಸ್ಟ್ ಟೈಮು ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ನಿಜ ಆಗಿದೆ. ಸೊ ಆಲ್ ದ ಬೆಸ್ಟ್. ಇನ್ನೂ ತುಂಬ ದಿವಸ ಓಡಲಿ ಫಿಲಮ್ ಅಂತ. ಚೆನ್ನಾಗಿದೆ ಸರ್.
ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಏನು ಇವಾಗ ನಾವು ಕ್ಯಾಟಗರಿ ಅಂತ ಬಂದಾಗ ಯಾವ ಥರ ಸಮಾನತೆ ಅನ್ನೋದನ್ನ ನೋಡಲ್ಲ ಜನಗಳು. ಸಮಾನತೆಯನ್ನು ಕಾಣಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ. ಸೊ ಎಲ್ಲರೂ ಕೂಡ ನೋಡಬೇಕಾಗಿರೋವಂಥ ಒಂದು ಫಿಲ್ಮ್ ಅಂತ ಕೇಳ್ಕೊಂಡು ಸರ್. ಇಂಪಾರ್ಟೆಂಟ್ ಇದೆ. ಇವಾಗ ಪುಷ್ಪ 2 ರಿಲೀಸ್ ಆಗಿದೆ. ಅದ್ರ ಮುಂದೆ ನಮ್ಮ ಕನ್ನಡದ ಈ ಮೂವಿಯನ್ನು ನಾವು ಬೆಳೆಸಬೇಕು. ಅದಲ್ಲದೆ ಅದು ಇವತ್ತು ಪುಷ್ಪ ಮೂವಿ ರಿಲೀಸ್ ಆಗಿದ್ರು ಇಷ್ಟೊಂದು ಜನ ಕನ್ನಡಿಗರು ಬಂದು ಇಲ್ಲಿ ಫುಲ್ ಥಿಯೇಟರ್ ಆಗಿರೋ ತುಂಬ ಖುಷಿ ಕೊಡುತ್ತೆ. ಕನ್ನಡ ಮೂವಿಗಳನ್ನ ಬೆಳೆಸಿ ಚಿತ್ರರಂಗದಲ್ಲಿ ಬಂದು ಮೂವಿಗಳನ್ನ ನೋಡಿ. ಅಷ್ಟು ದಡ್ರಾಗಿ ನೀವು ಯೋಚನೆ ಮಾಡ್ತೀರಾ ಅಂದರೆ ಇದರಿಂದಾನೇ ಗೊತ್ತಾಗ್ತಿದೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಆಮೇಲೆ ಈ ಮೂವಿಲಿ ಒಳ್ಳೆ ಕತೆ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಒಂದು ಮೆಸೇಜ್ ಇದೆ. ಒಂದು ವರ್ಗಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ. ಅದ್ಭುತವಾದ ಸಂದೇಶ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನವನ್ನು ಅದ್ಭುತವಾಗಿ ಒಂದು ವರ್ಗ, ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನು ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಭೂಮಿ ಉಳಿಯೋನೆ ಭೂಮಿ ಒಡೆಯ ಅಂತ ಅವಾಗ ಏನು ಬಂದಿತ್ತು, ಅದರಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆ ಆಯಿತು, ಯಾವ ರೀತಿ ಎಲ್ಲ ಅದರಿಂದ ಯಾವ್ಯಾವ ವರ್ಗಗಳು ಅದರಿಂದ ದಾರಿ ತಪ್ಪಿತು, ಯಾವ ರೀತಿ ಕೊಲೆಗಳಾಯಿತು, ಇದೆಲ್ಲನ ಪಿನ್ ಟು ಪಿನ್ ತುಂಬ ಅದ್ಭುತವಾಗಿ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ. ದಯವಿಟ್ಟು ಇಂಥ ಫಿಲಮ್ಗಳಿಗೆ ಬಂದು ಪ್ರೋತ್ಸಾಹ ಕೊಡಿ. ಯಾವುದೋ ಪುಷ್ಪ ಅಂತೆ ಅದಂತೆ ಇದೆ, ಹೊರ ರಾಜ್ಯನ ಬೆಳೆಸೋದನ್ನ ಫಸ್ಟು ನಿಲ್ಲಿಸಿ. ಫಸ್ಟು ನಿಮ್ಮ ಮನೇನ ನೀವು ಬೆಳೀರಿ, ಆಮೇಲೆ ಹೊರಗಡೆ ಅವ್ರನ್ನ ಹೋಗ್ರಿ. ನೆನ್ನೆ ಎಲ್ಲ ಕಮೆಂಟ್ಸ್ ಮಾಡ್ಕೊಂಡು ಕೂತಿದ್ರಲ್ಲಪ್ಪ, ಅವ್ರಿಗೆಲ್ಲ ಒಂದೇ ಮಾತು ಹೇಳೋದು, ನೀವೆಲ್ಲ ನಿಜವಾದ ಕನ್ನಡಿಗರಾಗಿದ್ರೆ ಕನ್ನಡದಲ್ಲಿ ಕಮೆಂಟ್ಸ್ ಮಾಡುವಾಗ ಫಸ್ಟು ಮೂವಿ ಬಂದು ನೋಡಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅನ್ನೋದು ಆಮೇಲೆ ವಿಮರ್ಶನೆ ಕೊಡಬೇಕು. ಅದು ಬಿಟ್ಬಿಟ್ಟು ಬಂದಿದ್ದೇನೆ ಮೂವಿ ಒಂದು ವರ್ಗಕ್ಕೆ ಸೇರಿಸಿದ್ದು ಅಂತ ನೀವೇ ಒಂದು ಸಪ್ರೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೂವಿ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅದನ್ನು ವಿಮರ್ಶನೆ ಮಾಡಬೇಕು ಅಂತ ಈ ಮುಖಾಂತರ ಹೇಳ್ತಿದ್ದೆ.